ಯಾಕೆ ಬಾ ಬೇಗ ಮನಮೋ ಸ್ವಾಮಿ ಬಾ ಬೇಗ ಬಾ ಬೇಗ ಮನಮೋಹನ ಬಿಸಿಯಾಯ್ತು ತಿಂಗಳ ಬೆಳಕೆಲ್ಲ ಬಿಸಿಯಾಯ್ತು ಲಹರಿ ಹೌದು ಸ್ವಾಮಿ. ಮೋಹನ ಕಮರ ಕಲಾಕೃತಿಯೋ ಕಮರ ಕಲಾಕೃತಿಯೋ ಕಲಯೇ ರೂಪಿಣಿ ಕಲಯೇ
ಮರೆಯದಿರೇ ಓ ರಾಗದ ಲೀಲೆಯ ಗಾನ ತುಂಬಿಸಿ ನಟನವಾಡು ಚೆಲುವೆ ಓ ರಾಗದ ಲೀಲೆಯ ಗಾನ ತುಂಬಿಸಿ ನಟನವಾಡು ಚೆಲುವೆ ಕೋಗಿಲೆ ನಿನ್ನ ಕಂಡು ನಾಜಿದು ಹೌದು ಸ್ವಾಮಿ. ಆಹ ಕೋಗಿಲೆ ನಿನ್ನ ಕಂಡು ನಾಜಿದು ಹಾಡಿ ನಿಂತ ನವಿಲೇ ಕಲಯೇ ರುಕ್ಮಿಣಿ ಬಾರಿ ನನ್ನಂದವ ಆನಂದವ ಆನಂದವ ಕಾರ್ಯಾಸುತಾನೇ ಕಲಯೇ ರುಕ್ಮಿಣಿ ಬಾರೆ ಬಾಮಿನಿ ಬಾರೆ ಬಾಮಿನಿ ಬಾರೆ ಹಾಗಾದರೆ ಯುದ್ಧವು ನಿಶ್ಚಯವಾಯಿತಂತೆ ಕಾಣುತ್ತಿರುವುದು. ಯುದ್ಧವೆಂದರೆ ನಿಮ್ಮ ಹೃದಯವನ್ನಲ್ಲವೇ ಪ್ರಭು? ಪ್ರೇಯಸಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು, ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕರ್ಣ ಮುಂತಾದ ಮಹಾರಥಿಕರು. ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯರು ತಿಳಿಯದು. ಯುದ್ಧ ಯುದ್ಧ, ಪ್ರಪಂಚದ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ,
ಧನ್ಯ ಮಾಡುವೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿದೆ ಕಾಂತೆ ಪ್ರೇಮ ಪೂಜಿದೆ ಪ್ರೇಮ ಪೂಜಿದೆ ಮಾನವ ಲೋಕದ ಪ್ರಳಯವಾತಿಯಿಂದ ರಕ್ಷಿಸಿ ಅಧರ್ಮದ ಕ್ರಮದಿಂದ ಧರ್ಮ ರೂಪಿಡಲಿಕ್ಕೆ ಶಾಂತಿ ಸಂಧಾನಕ್ಕಾಗಿ ನೀವು ತಾನೇ ಪ್ರಯತ್ನಿಸಬೇಕು. ಪ್ರೇಯಸಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನ ಹಳಿವೆ ನೂತನ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವ ಪ್ರೇಯಸಿ. ಸ್ವಾಮಿ, ಎಷ್ಟೇ ಆದ್ರೂ ನೀನಲ್ಲವೇ ನೀಲಿಬಾನಿನ ಚಂದಿರ. ನೀಲಿಬಾನಿನ ಚಂದಿರ ದರೆಗಿಳಿದು ಬಾರ. ಸ್ವಾಮಿ ಪ್ರೇಯಸಿ, ನೀಲಿಬಾನಿನ ಚಂದಿರ ದರೆಗಿಳಿದು ಬಾರ. ನೀಲಿಬಾನಿನ ಚಂದಿರ ದರೆಗಿಳಿದು ಬಾರ. ನಾಟ್ಯಮಯೂರಿ ಸ್ವರ್ಗದತ್ತರಿ, ನಾಟ್ಯಮಯೂರಿ ಸ್ವರ್ಗದತ್ತರಿ ನೀಡೋಲಿಂಗನ. ನೀಲಿಬಾನ್ ಚಂದಿರ ದರೆಗಿಳಿದು ಬಾರ. ಸಿರಿನೋಟವು ಬಾಣಲಿ ತಾತನು, ನೆರೆಗೂ ನೋಡಿ ಆಯಿನೆಯು. ಸಿರಿನೋಟವು ಬಾಣಲಿ ತಾತನು, ನನ್ನೆಡೆಯು ನೋಡಿ ಆಯಿನೆಯು. ಸವಿಮತ್ತಿನ ಸವಿ ಸವಿಯರು, ಸವಿಮುತ್ತಿನಾದರ ಸವಿ ಸವಿಯಲು ತಡವೀಕೆ ಬಾಯಿಯ ಎಳಬೇರನು. ಸ್ವಾಮಿ ಪ್ರೇಯಸಿ, ಪ್ರಾಣೇಶ್ವರ, ಪ್ರೇಯಸಿ. ತಡವೀಕೆ ಬಾಯಿಯ ನನ್ನ ಸೇರಲು. ನೀಲಿಬಾನಿನ ಚಂದಿರ ದರೆಗಿಳಿದು ಬಾರ. ನಾಟ್ಯಮಯೂರಿ ಸ್ವರ್ಗದತ್ತರಿ, ನಾಟ್ಯಮಯೂರಿ ಸ್ವರ್ಗದತ್ತರಿ ನೀಡುವಲಿಂಗನ. ನೀಲಿಬಾನಿನ ಚಂದಿರ ದರೆಗಿಳಿದು ಬಾರ. ಪ್ರೇಯಸಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸ ಹೊರತು ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯವತ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮ ಸ್ಥಾಪನೆಯಾಗುತ್ತಾದರೆ ಅಂಧ ಧರ್ಮಕ್ಕೆ ನನ್ನ ಅಷ್ಟಾಗಾರ ಧಿಕ್ಕಾರವಿರಲಿ. ಸ್ವಾಮಿ, ಯುದ್ಧವನ್ನು ತಡೆದು ಘೋರಾಂತಕಾಂಡ ತಡೆಯಿರಿ ಪ್ರಭು, ತಡೆಯಿರಿ. ಆಗಲಿ ಪ್ರೇಯಸಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನಿ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ವಿಫಲವಿಕ್ಕೆ ಸ್ವಾಮಿ, ಎಲ್ಲವೂ ಸಫಲವೇ ಆಗುವುದಲ್ಲವೇ ರುಕ್ಮಿಣಿ? ಸ್ವಾಮಿ, ನಯನ ಮನೋಹರ
ಹೌದು ಸ್ವಾಮಿ. ಗಂಧ ಪರಿಮಳವಾದಲ್ಲಿ ಮಂದಹಾಸದಿಂದ ಎನ್ನ ಮೀರಿ ಮನ ಮಂದಿರದೊಳು ನೆಲೆಸಿ ಸರಿಸಮಾನರೆ ನಗೆ ಸರಿಸಮಾನರೆ ನಗೆ ತೋರಕೀಶ್ವರ ನಂದನ ನೆನಿಪ ತೋರಕೀಶ್ವರ ನಂದನ ನೆನಿಪ ಸರಿಸಮಾನರೆ ನಗೆ ಶಸ್ತ್ರಗಳ ಪದವನ್ನು ಮುರಿದು ಪುಂಡತನವನ್ನು ಚೆಂಡಾಡುವೆನ ಅಕ್ರೂರ ಕೃತವರ್ಮರೇ ಪದಮ ಶಸ್ತ್ರಗಳ ಪದವನ್ನು ಮುರಿದು ಪುಂಡತನವನ್ನು ಚೆಂಡಾಡುವೆನ ಅಂದದಿ ಚಂದದಿ ಮೆರೆಯುವೆನ ಅಂದದಿ ಚಂದದಿ ಮೆರೆಯುವೆನ ಸರಿಸಮಾನರೆ ನಗೆ ಸರಿಸಮಾನರೆ ನಗೆ ಸರಿಸಮಾನರೆ ನಗೆ ಅಕ್ರೂರ ಕೃತವರ್ಮರೇ ಸಮರಸಾರುವ ಸ್ಥಿರವನ್ನು ಕಡಿದು ಮಂದಮತಿಗಳ ಮದವನ್ನು ಮುರಿದು ಅಕ್ರೂರ ಕೃತವರ್ಮರೇ ಸಮರಸಾರುವ ಸ್ಥಿರವನ್ನು ಕಡಿದು ಮಂದಮತಿಗಳ ಮದವನ್ನು ಮುರಿದು
ಅಂದದಿ ಚಂದದಿ ಮೆರೆಯುವೆನ ಅಂದದಿ ಚಂದದಿ ಮೆರೆಯುವೆನ ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ಸರಿ ಸಮಾನರೆನಗೆ. ಅಕ್ರೂರ, ನಮ್ಮ ಯಾದವ ರಾಜ್ಯಭಾರ ಕ್ರಮವು ಯಾವ ರೀತಿ ಇರುವುದು ಅದನ್ನು ಸ್ವಲ್ಪ ತಿಳಿಸು. ಅಪ್ಪಣೆ ಪ್ರಭು ಲಾಲಿಸೋ ವಿಧಾನ ಮಾಪೇವೆ ಪ್ರಭು ಲಾಲಿಸೋ ವಿಧಾನ ಮಾಪೇವೆ ಪ್ರಭು ಲಾಲಿಸೋ ವಿಧಾನ ಮಾಪೇವೆ ಇದು ಕಾಣಿಕೆಯ ಸರಿದಾನ ರಂಗ ಇದು ಕಾಣಿಕೆಯ ಅಕ್ರೂರ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇದ್ದರು. ಮತ್ತೇನಪ್ಪಣೆ? ಬೇಷ್, ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಪ್ರಭು. ಕೃತವರ್ಮನೆ. ಮಹಾಪ್ರಭು. ಕೃತವರ್ಮನೆ ಸೈನ್ಯವೆಂಬಿಪೋದು ಕೃತವರ್ಮನೆ. ಕೃತವರ್ಮ. ಮಹಾಪ್ರಭು. ಮತ್ತೆ ನಮ್ಮ ಸೈನ್ಯ ಶತ್ರುಗಳ ಶಿರವ ಕತ್ತರಿಸುತ್ತಿಹರೆ ಕತ್ತರಿಸುತ್ತಿಹರೆ ಕೃತವರ್ಮನೆ ಸೈನ್ಯವೆಂಬಿಪೋದು ಕೃತವರ್ಮನೆ. ಕೃತವರ್ಮ. ಮಹಾಪ್ರಭು. ನಮ್ಮ ಯಾದವ ರಣ ಉತ್ಸಾಹವು ಯಾವ ರೀತಿ ಇರುವುದು ಅದನ್ನು ಸ್ವಲ್ಪ ತಿಳಿಸು. ಅಪ್ಪಣೆ ಮಹಾಪ್ರಭು. ಕಡಿದು ಬರುವೆನು ಬಡ ಬಡ ನೀಚರ ದುಡುಕಿದ ಮಾತುಗಳನ್ನಾಡಿದರೆ ದುಡುಕಿದ ಮಾತುಗಳನ್ನಾಡಿದರೆ ದುಡುಕಿದ ಮಾತುಗಳನ್ನಾಡಿದರೆ ಹೇಳಿ ಅದಮರ ಮಂಡೆ ಹಿಡಿದು ಹೇಳಿ ಅದಮರ ಮಂಡೆ ಹಿಡಿದು ದಂಡನಾಡುವೆನು ಕ್ಷಣದೊಳಗೆ ದಂಡನಾಡುವೆನು ಕ್ಷಣದೊಳಗೆ ದಂಡನಾಡುವೆ ಕ್ಷಣದೊಳಗೆ ಕಡಿದು ಬರುವೆನು ಬಡ ಬಡ ನೀಚರ ದುಡುಕಿದ ಮಾತುಗಳನ್ನಾಡಿದರೆ ದುಡುಕಿದ ಮಾತುಗಳನ್ನಾಡಿದರೆ ದುಡುಕಿದ ಮಾತುಗಳನ್ನಾಡಿದರೆ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಶತ್ರುಗಳ ಸೈನ್ಯವು ಎದಾರಿ ಬೇದಾರಿ ಬೆಂಡಾಗಿ ಆಗುವುದು. ಅದು ಅಲ್ಲದೆ ನಮಗೆ ಸಲ್ಲಬೇಕಾದ ತಪ್ಪ ಕಾಣಿಕೆಯನ್ನು ತಪ್ಪದೇ ತಪ್ಪಿಸೋರು ಮತ್ತೇನಪ್ಪಣೆ? ಬೇಷ್ ಕೃತವರ್ಮ, ನಿನ್ನ ಪೀಠವನ್ನು ಅಲಂಕರಿಸು. ಅಕ್ರೂರ, ಕೃತವರ್ಮರೇ. ಪ್ರಭು. ದರೆಯೊಳು ಧನ್ಯನೋ ಧನ್ಯನೋ ಧನ್ಯನಾದೆನು ನಾ ಜಗದೊಳು ಮಾನ್ಯನೋ ಮಾನ್ಯನೋ ಮಾನ್ಯನಾದೆನು ನಾ. ಅಕ್ರೂರ, ಕೃತವರ್ಮರೇ. ಈ ಪರಿಮಂತ್ರಿಯು ಸೈನಿಕನಿರುವರೆ ಎನ್ನಯ ಭಾಗ್ಯಕ್ಕೆ ಕೊರತೆ ಇನ್ನೇನಿದೆ. ಅಕ್ರೂರ, ಕೃತವರ್ಮರೇ. ಈ ಪರಿಮಂತ್ರಿಯು ಸೈನಿಕನಿರುವರೆ ಎನ್ನಯ ಭಾಗ್ಯಕ್ಕೆ ಕೊರತೆ ಇನ್ನೇನಿದೆ. ದರೆಯೋಳು ಧನ್ಯನೋ ಧನ್ಯನೋ ಧನ್ಯನಾದೆನು ನಾ ಜಗದೊಳು ಮಾನ್ಯನು ಮಾನ್ಯನು ಮಾನ್ಯನಾದೆನು ನಾ.
ಕೃತವರ್ಮರೇ, ರಾಜದಿಂದೆನಿಸುತ್ತೆ ತೇಜದಿಂದೆನಿಯ ರಾಜ ಸಾಮ್ರಾಜ್ಯವ ಬರದಿಂದಾಳುವೆ. ಕೃತವರ್ಮರೇ, ರಾಜದಿಂದೆನಿಸುತ್ತೆ ತೇಜದಿಂದೆನಿಯ ರಾಜ ಸಾಮ್ರಾಜ್ಯವ ಬರದಿಂದಾಳುವೆ. ದೊರೆಯುಳು ಧನ್ಯನು ಧನ್ಯನು ಧನ್ಯ ನಾನೆನುಲ್ಲ ಜಗದೊಳು ಮಾನ್ಯನು ಮಾನ್ಯನು ಮಾನ್ಯ ನಾನೆನುಲ್ಲ. ಅಕ್ರೂರ ಕೃತವರ್ಮರೇ, ನಿಮ್ಮಂತಹ ಸಾಹಸಿಗಳು ನನ್ನ ಆಸ್ಥಾನದಲ್ಲಿರುವಾಗ ನನಗೂ ಈ ನನ್ನ ರಾಜ್ಯಕ್ಕೂ ಯಾವ ಕುಂದುಕೊರತೆಯೋ ಉಂಟಾಗುವುದಿಲ್ಲ. ನಿಮ್ಮ ಪೀಠವನ್ನು ಅಲಂಕರಿಸಿ. ಬಲಭದ್ರನಿಗೆ ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮ ಬರುತ್ತಿರುವರು ಮಹಾಪ್ರಭು. ಯಾರು? ನನ್ನ ಪ್ರಿಯ ಶಿಷ್ಯನಾದ ಸುಯೋಧನನು ಬರುತ್ತಿರುವನೆ. ಅವನನ್ನು ಉಚಿತ ಮರ್ಯಾದೆಯಿಂದ ಬರಮಾಡಿ ಗುರುದೇವ, ನಮಸ್ಕರಿಸುವೆನು. ಗುರುರಾಜ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಯಾರಲ್ಲಿ? ನರ್ತಕಿಯರನ್ನು ಬರಮಾಡಿ. ಅಂದದ ಶಿಲೆಯರೆ ನಲಿದಾಡಿವೆ, ಅಂದದ ಶಿಲೆ ನಾಲ್ಕು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂಬಿರಿದು, ಅಂದದ ಶಿಲೆ ನಾಲ್ಕು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂಬಿರಿದು, ಅಂದದ ಶಿಲೆ ನಾಲ್ಕು ನಲಿದಾಡಿವೆ. ಸುಯೋಧನ, ಮೋಹಿನಿ ಎನ್ನುವುದು ಇವರ ಸರಲ್ಲವೇ, ಮನಮೋಹ ತುಂಬುವ ಚಲುವಲ್ಲವ. ಬರ್ಲಿ ಮೋಹಿನಿ ಎನ್ನುವುದು ಇವರ ಸರಲ್ಲವೇ, ಮನಮೋಹ ತುಂಬುವ ಚಲುವಲ್ಲವೇ. ನಾಯಕಿಯರ ನಿಮಗೆ ನೀವು ಅಲ್ಲವೇ. ನಾಯಕಿಯರ ನಿಮಗೆ ಬರುವಲ್ಲ, ನಾಯಕಿಯರ ನಿಮಗೆ ನೀವು ಅಲ್ಲವೇ. ಮನಸ್ಸಲ್ಲೂ ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸಲ್ಲೂ ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ನಾಲ್ಕು ನಲಿದಾಡಿವೆ, ನಾಲ್ಕು ನಲಿದಾಡಿವೆ. ಅದರ ಬಲ್ಲಿನ ಪರಿಮಳ ಹೂಬಿರಿದು, ಅಂದದ ಶಿಲೆ ನಾಲ್ಕು ನಲಿದಾಡಿವೆ. ಬರಲೇ ಎಲ್ಲಪುರ ಅಪ್ಪ ಪಾಪ ಮಗ ಪಾಪ ರೀರಿ ನಿರೆ ರೀರಿ ರೀರಿ ಗಗರಾಂತ ಗದರಿ ಬಗರಿ ಪಪ್ಪ ಗದರಿ ಗರಿ ಪತ್ತ
ತರದರಿ ಬಲೇ ಬಲೇ ನರ್ತಕಿಯರೇ ಬಲೇ. ಅಕ್ರೂರ ಮೊಗ್ಗಿನ ಮಾಲೆಯ ಕಟ್ಟಿ ತಂದಿಗ ಒಂದು ಸಪ್ತ ಸ್ವರಗಳ ಸಂಗೀತ ಆಡುತ್ತ ಬರುವುದು ಮತ್ತೊಂದು ಬರ್ಲೇ ದುರ್ಯೋಧನ ಮಾಲೆಯ ಕಟ್ಟಿ ತಂದಿ ಒಂದು ಸಪ್ತ ಸ್ವರಗಳ ಸಂಗೀತ ಆಡುತ್ತ ಬರುತ್ತೀಯ ಮತ್ತೊಂದು ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುತ್ತೀರ ಅಕ್ರೂರ ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುತ್ತೀರ ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುತ್ತಿದೆ ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುತ್ತಿದೆ ಆಡುತ್ತ ಬರುತ್ತಿದೆ ತುಂಬಿಯ ಕೆರದಿ ಆಡುತ್ತ ಬರುತ್ತಿದೆ ತುಂಬಿಯ ಕೆರದಿ ಆಡುತ್ತ ಬರುತ್ತಿದೆ ತುಂಬಿಯ ತೆರೆದೊಳೆ ಆಡುತ್ತ ಬರುತ್ತಿದೆ ತುಂಬಿಯ ತೆರೆದೊಳೆ ಆಡುತ್ತ ಬರುತ್ತಿದೆ ತುಂಬಿ ತೆರೆದೊಳು ಆಡುತ್ತ ಬರುತ್ತಿದಳ ಅಂದದ ಶಿಲೆ ನಾಲ್ಕು ನಲಿ ದಾಟಿವೆ ಅದರ ಪನ್ನೀರ ಪರಿಮಳ ಓಬಿರಿದು ಅಂದದ ಶಿಲೆ ನಾಲ್ಕು ನಲಿ ದಾಟಿವೆ ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗದಿಮಿ ತಗ ತಾಮ್ 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 ಬಲೇ ಬಲೇ ನರ್ತಕಿಯರೇ ಬಲೇ ಕುಜಣು ತಾಮ್ ದಿಮ್ಮಿ ಕುಜಣು ತದ್ದಿಮ್ಮಿ ಕುಜಣು ತಂಗಡ್ದೋಮ್ ತಂಗಡ್ದೋಮ್ ದುರ್ಯೋಧನ ಬಲೆ ಬಲೆ ನರ್ತಕಿರ ಇಬ್ಬರು ಮಾಡಿ ತಗದಿಮ್ಮಿ ಕುಜಣು ತಾಮ್ ದಿಮ್ಮಿ ಕುಜಣು ದಿಮ್ಮಿ ಕುಜಣು ತಂಗದೋಮ್ ತಗದಿಮ್ಮಿ ಕುಜಣು ಕುದಿಮ್ಮಿ ಕುಜಣು ಕುದಿಮ್ಮಿ ಕುಜಣು ತಂಗಡ್ದೋಮ್ ತಂಗಡ್ದೋಮ್ ತಗದಿಮ್ಮಿ ಕುಜಣು ತಗದಿಮ್ಮಿ ಕುಜಣು ತಗದಿಮ್ಮಿ ಕುಜಣು ತಾಮ್ 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 ದುರ್ಯೋಧನ ತಗದಿಮ್ಮಿ ಕುಜಣು ತಾಮ್ ದಿಮ್ಮಿ ಕುಜಣು ತದ್ದಿಮ್ಮಿ ಕುಜಣು ತಂಗಡ್ದೋಮ್ ತಂಗಡ್ದೋಮ್ ತಗದಿಮ್ಮಿ ಕುಜಣು ತಾಮ್ ದಿಮ್ಮಿ ಕುಜಣು ಕುದಿಮ್ಮಿ ಕುಜಣು ಕುದಿಮ್ಮಿ ಕುಜಣು ತಗದಿಮ್ಮಿ ಕುಜಣು ತಗಡ್ದಿನ್ನ ಕದಿನ್ನ ತಾಮ್ ದಿನ್ನ ಕದಿನ್ನ 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 ತಿಂಗಡ್ದಿನ್ನ ತಗಡ್ದಿನ್ನ ಕದಿನ್ನ ತಾಮ್ ದಿನ್ನ ಕದಿನ್ನ 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 ತಗಡ್ದಿನ್ನ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾ ತಕ್ಕಿಟ್ಟ ಜಂ ತರಿತ ಅದಂ ತರಿತ ತಾ ತಿಂಗ್ ನಕ ಹಲ್ಗಿದಕ ಹಲ್ಗಿದಕ ತಕ್ಕಿಟ್ಟ ಜಂ ತರಿತ ಅದಂ ತರಿತ ತತ್ ತಿಂಗ್ ಗೆ ನಕ ಹಲ್ಗಿದಕ ಹಲ್ಗಿದಕ ತಕ್ಕಿಟ್ಟ ಜಂ ತರಿತ ಅದಂ ತರಿತ ತತ್ ತಿಂಗ್ ಗೆ ನಕ ಹಲ್ಗಿದಕ 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 ತಾ ತಗದಿಮ್ಮೆ ತಗದಿಮ್ಮೆ ತಗಜಣ ತಗದಿಮ್ಮೆ ತಗಜಣ ತಗದಿಮ್ಮೆ ತಗ ತೀರ್ದೋಮ್ 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 ತಗದಿಮ್ಮೆ ತಗದಿಮ್ಮೆ ತಗಜಣ ತಗದಿಮ್ಮೆ ತಗಜಣ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾ ಶಿಲೆ ನಾಲ್ಕು ನಲಿ ದಾಡಿವೆ ಅದರ ಪಲ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ನಾಲ್ಕು ನಲಿ ದಾಡಿವೆ ನಲಿದಾಡಿವೆ ನಲಿದಾಡಿವೆ ಭಲೆ ಭಲೆ ನರ್ತಕಿಯರಿಗೆ ಭಲೇ ಭಲೇ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ ಸುಯೋಧನ ಗುರುದೇವ ಹಸ್ತಿನಾವತಿಯ ಎಲ್ಲರೂ ಕ್ಷೇಮವೇ? ಹೌದು ಗುರುದೇವ,
ಎಲ್ಲರೂ ಕ್ಷೇಮವಾಗಿರುವರು. ನೀನು ಬಂದ ಸಮಾಚಾರವು ಏನು? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದೆನು ಗುರುದೇವ. ಸುಯೋಧನ, ಗುರುದೇವ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವು ಏನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದ. ನಾನು ನಿಮ್ಮ ಯಾದವ ಬಲವನ್ನು ಅಪೇಕ್ಷಿಸಿದೆನು. ಸುಯೋಧನ, ಗುರುದೇವ, ನೀನು ಹೋಗಿ ಈ ಕಾರ್ಯ ಮಾಡಿಕೊಂಡು ಬಂದಿದ್ದು ನನಗೆ ಬಹಳ ಸಂತೋಷವಾಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಆದ ಸಂಗತಿ ಅಸಂಭವವಾಯಿತಲ್ಲ. ಗುರುದೇವ, ನಾನೇನೋ ಬಹಳ ರಹಸ್ಯವಾಗಿ ಹೊರಟಿದೆ. ಆದರೆ ಈ ವಿಚಾರ ಆ ಅರ್ಜುನನಿಗೆ ಹೇಗೋ ತಿಳಿಯಿತು ನಾನು ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನ ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಸುಯೋಧನ, ಗುರುದೇವ, ಕೃಷ್ಣನು ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಖಚಿತಪಡಿಸಿ ಬಂದಿರುವೆ ತಾನೆ? ಹೌದು ಗುರುದೇವ, ಖಚಿತಪಡಿಸಿಕೊಂಡು ಬಂದಿರುವೆನು. ಹಾಗಾದರೆ ಈ ಜಯವು ಖಂಡಿತ. ದುರ್ಯೋಧನ, ಗುರುದೇವ, ಭಯವನ್ನು ಬಿಡು ಬಿಡು ಗುರುಕುಲ ಭೂಪ. ದುರ್ಯೋಧನ, ಗುರುದೇವ, ಭಯವನ್ನು ಬಿಡು ಬಿಡು ಗುರುಕುಲ ಭೂಪ. ರಣದೋಳಿಪುಗಳ ಜಯಿಸು ಪ್ರಭಾವ. ದುರ್ಯೋಧನ, ಗುರುದೇವ, ರಣದೋಳಿಪುಗಳ ಜಯಿಸು ಪ್ರಭಾವ. ಭಯವನ್ನು ಬಿಡು ಬಿಡು ಗುರುಕುಲ ಭೂಪ. ಏತಕ್ಕೆ ಚಿಂತಿಪೆ ಬಿಡು ಮನ ಶೋಕ. ದುರ್ಯೋಧನ, ಗುರುದೇವ, ಏತಕ್ಕೆ ಚಿಂತಿಪೆ ಬಿಡು ಮನ ಶೋಕ. ರಣದೋಳಿಪುಗಳ ಜಯಿಸು ಪ್ರಭಾವ. ದುರ್ಯೋಧನ, ಗುರುದೇವ, ರಣದೋಳಿಪುಗಳ ಜಯಿಸು ಪ್ರಭಾವ. ಭಯವನ್ನು ಬಿಡು ಬಿಡು ಗುರುಕುಲ ಭೂಪ. ಸುಯೋಧನ, ಸುಯೋಧನ, ಸುಯೋಧನ. ಸುಯೋಧನ, ಗುರುದೇವ, ಭದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತರನ್ನಾಗೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಅಪ್ಪಣ ಗುರುದೇವ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವರ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವರ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ಮಾರಸಿಕರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ಮಾರಸಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಭಾರತನ ತೀರ ಆರಿಸುವನು ತೀರಕರ್ಣನು.
ಧರ್ಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವನು ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕರ ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆಹಾ, ಆ ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ಅಗ್ರಜನಾದ ಬಲಭದ್ರನಲ್ಲಿಗೆ ಹೋಗಿ ಸೈನ್ಯದ ಸಹಾಯವನ್ನು ಪಡೆದು ಹಿಂದಿರುಗುವೆನು. ಇನ್ನು ಅಗ್ರಜನ ಮೇಲೆ ಯುದ್ಧವನ್ನು ಮಾಡಿ ಗೆಲ್ಲುವವರಾರು? ಅದಕ್ಕೆ ನಾನೊಂದು ಉಪಾಯವನ್ನು ಹೂಡುವೆನು. ನನ್ನ ಮಾಯೆಯಿಂದ ಒಂದು ವೃದ್ಧ ಗೋವನ್ನು ಅವತರಿಸಿ ಆ ಗೋವು ಅಣ್ಣನನ್ನು ಹಿಂಬಾಲಿಸಿ ತಿವಿಯಲು ಹೋಗುವುದು. ಆಗ ಅಗ್ರಜನು ಕೋಪಗೊಂಡು ಒಂದು ಸಣ್ಣ ಶಿಲೆಯಲ್ಲಿ ಒಡೆಯುವಂತೆ ಮಾಡುವೆನು. ಆಗ ಅಣ್ಣನು ಗೋಹತ್ಯೆಯ ಪಾಪಕ್ಕೆ ಗುರಿಯಾಗುವನು. ಅಗ್ರಜನು ಗೋಹತ್ಯೆಯ ದೋಷವು ಪರಿಹಾರ ಮಾಡಿಕೊಂಡು ಬರುವುದರೊಳಗಾಗಿ 21 ದಿನದಲ್ಲಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡುವೆನು. ಯೋಗಮಾಯೆ, ಜಾಗರಿತಳಾಗು, ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಇದೇನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಬೆದರಿಸುವೆನು. ಹೇ ಗೋವೆ, ಇದೇನಿದು? ಮತ್ತೆ ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆಯುವೆನು. ಅಯ್ಯೋ ದೇವಾ, ಇದೇನಿದು? ಈ ಗೋವು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಅಯ್ಯೋ ಶಿವ ಶಿವ. ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಯ್ಯೋ ಶಿವ ಶಿವ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಅಯ್ಯೋ ಶಿವ ಶಿವ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವು ತೀರುವ ಪರಿಯ. ಅಯ್ಯೋ ಶಿವ ಶಿವ. ಕೊಂದ ಪಾಪವು ತೀರುವ ಪರಿಯ ಎಂದು ಕಾಣೆನೋ ದಾರಿಯಲ್ಲಿ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಮೂಜಕ ಪೂಜಿಪ ಮಂಗಳ ದೀಪಿಯ ಕರೆಯುವ ಗೋವನು ನಾ ಕೊಂದೆ. ಅಯ್ಯೋ ಶಿವ ಶಿವ. ಮೂಜಕ ಪೂಜಿಪ ಮಂಗಳ ದೀಪಿಯ ಕರೆಯುವ ಗೋವನು ನಾ ಕೊಂದೆ. ಕೊಂದ ಪಾಪವು ತೀರುವ ಪರಿಯ. ಅಯ್ಯೋ ಶಿವ ಶಿವ. ಕೊಂದ ಪಾಪವು ತೀರುವ ಪರಿಯ ಎಂದು ಕಾಣೆನೋ ದಾರಿಯಲ್ಲಿ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಇರಲಿ, ಈ ಗೋಹತ್ಯೆ ಪಾಪವನ್ನು ನಾನು ಕೃಷ್ಣನೊಡನೆ ಆಲೋಚಿಸುವೆನು. ಕೃಷ್ಣ ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಅಗ್ರಜ, ಇದೋ ನಮಸ್ಕರಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಗ್ರಜ,
ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರಹ ಹೇಳಲು ಕಾರಣವೇನು? ಕೃಷ್ಣ, ಅದನ್ನು ನಾನು ಹೇಗೆ ಹೇಳಲಿ? ಹೇಗೆ ಅಗ್ರಜ, ಏನಾಯಿತು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು. ಕೃಷ್ಣ, ಏನು ಗೋಹತ್ಯೆಯೇ? ಶಿವ ಶಿವ ಅಗ್ರಜ, ಗೋಹತ್ಯೆಯು ಮಹಾ ಪಾಪವಲ್ಲವೇನಣ್ಣ? ಕೃಷ್ಣ, ಈ ಗೋಹತ್ಯೆ ಪಾಪಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು. ಉಪಾಯವೇನಣ್ಣ? ಗೋಹತ್ಯೆ ಮಾಡಿದ ಪುರುಷರು ನಿಂತಲ್ಲಿ ನಿಲ್ಲದೆ, ಕೂತಲ್ಲಿ ಕೂರದೆ, ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿ ತೀರ್ಥ ಕ್ಷೇತ್ರಗಳನ್ನು ಸಂಚರಿಸುತ್ತಾ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದರೆ ನಿನ್ನ ಗೋಹತ್ಯಾ ದೋಷವು ಪರಿಹಾರವಾಗುವುದೆಂದು ನನ್ನ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ಈಗ ಅದರಂತೆ ಮಾಡಲು ಸಾಧ್ಯವೇನಣ್ಣ? ಕೃಷ್ಣ, ಹಾಗಾದರೆ ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ಅಗ್ರಜ, ನೀನು ಭೂಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನಿಗೆ ಕೊಟ್ಟ ಮಾತು? ಕೃಷ್ಣ, ಕೌರವರು ಪಾಂಡವರು ಹೊಡೆದಾಡಿ ಸಾಯಲಿ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ. ಅತ ಭಾಗ್ಯನಾದೆ ಗತಿಯನ್ನು ಕಾಣದೆ. ಕೃಷ್ಣ, ಅತ ಭಾಗ್ಯನಾದೆ ಗತಿಯನ್ನು ಕಾಣದೆ, ಬುದ್ಧಿಮಾನ್ಯನಾದೆ ಋಷಭವ ತೆರೆಯೇ. ಕೃಷ್ಣ, ಅತ ಭಾಗ್ಯನಾದೆ ಋಷಭವ ತೆರೆಯೇ, ಬುದ್ಧಿಮಾನ್ಯನಾದೆ ಋಷಭವ ತೆರೆಯೇ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ. ಕೃಷ್ಣ, ಕೃಷ್ಣ, ನೀನು ಭೂಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನ ಗತಿ? ಕೃಷ್ಣ, ಕೌರವರು ಪಾಂಡವರು ಹೊಡೆದಾಡಿ ಸಾಯಲಿ, ಅದರಿಂದಾಗಬೇಕಾದ ಪ್ರಯೋಜನ ನನಗೇನು? ನಾನು ಭೂಸಂಚಾರಕ್ಕೆ ಹೊರಡುವೆನು. ಅಗ್ರಜ, ಅಗ್ರಜ, ನನಗೆ ಬೇಕಾದ್ದು ಇಷ್ಟೇ. ಅಗ್ರಜನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುವುದರೊಳಗಾಗಿ ನಾನಿಲ್ಲಿ ಈ ಕುರುಕ್ಷೇತ್ರ ಮಹಾ ಸಂಗ್ರಾಮವನ್ನೇ ಸಮಾಪ್ತಿ ಮಾಡುವೆನು.